ಡೈನೋಸರ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಇದು ಎಪಿಸೋಡ್ 2. ಬಸ್ಸಲ್ಲಿ ಹುಡುಗರು ನೋಡ್ರಿ ಹಾಯ್ ಮಾಡ್ತಾವ್ರೆ. ಇವನೇ ರಿಂಗ್ ತೊಗೊಂಬಿಟ್ಟ. ಈ ಎಪಿಸೋಡಲ್ಲಿ ರಾಜ ಸೆಟ್ ಮತ್ತು ಅಬಿ ಫಾಲ್ಸ್ ಎರಡು ಕವರ್ ಮಾಡಿ ಬಾಗ್ಮಂಡ್ಲಾಗ ಹೋಗಿ ಸ್ಟೇ ಆಗ್ತೀವಿ ಇವತ್ತು. ಸೊ ಇದು ಇವತ್ತಿನ ಪ್ಲ್ಯಾನು. ಹೋದ ಎಪಿಸೋಡಲ್ಲಿ ಕುಶಾಲನಗರವರೆಗೂ ಬಂದಿದ್ದು. ಹೋಪ್ ಯು ಎಂಜಾಯ್ಡ್ ದಟ್ ಎಪಿಸೋಡ್ 1. ಇವಾಗ ಟೈಮ್ ಬಂದು 3 ಗಂಟೆ ಹತ್ರ ಆಗಿದೆ. 1 ಅವರ್ ಬೇಕು ಅನ್ಸುತ್ತೆ ಇಲ್ಲಿಂದ. ಆನೆಕಾಡ್ ರಿಸರ್ವ್ ಫಾರೆಸ್ಟ್. 12 seconds later. ಕ್ಯಾಮ್ರಾ ಸೆಟ್ ಮಾಡಿದ್ದೀವಿ ಅವನ ಗಾಡಿಗೆ. ನೋಡೋಣ ಆ್ಯಂಗಲ್ ಹೆಂಗೆ ಬರುತ್ತೆ. ಆದರೂ ನೀ ಹೇಳದೆ ಒತ್ತಾಡಿಸು, ನೀ ತೋರುವ ಮುಂಗೋಪವ ಮುತ್ತಾಗಿಸು, ಕಣ್ಣಲೆ ಮುಲ್ಲಗೆ ಒತ್ತಾಯಿಸು. ಮಡಿಕೇರಿ 11 ಕಿಲೋಮೀಟ್ರು. ಈ ಬಸ್ಸವನ್ನ ಆಗ್ಲಿಂದ ಬಿಡ್ತಾನೆ ಇಲ್ಲ ಮುಂದಕ್ಕೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಫಾಲ್ಸ್ ರೈಟ್. ಓಹೋ, ಲ್ಯಾಂಡ್ ಸ್ಲೈಡ್ ಆಗಿರೋದು ಇವೆಲ್ಲ. ಮನೆಗಳ ನೋಡಿ ರೆಟ್ರೋ ಸ್ಟೈಲು, ಒಂಥರ 90s ಬಂದಿದ್ದ ಫೀಲು. ಮಡಿಕೇರಿ ಸಿಟಿ ಇದು. 3 ಕಿಲೋಮೀಟರ್ 8 ನಿಮಿಷ ತೋರಿಸ್ತೈತೆ. ನೋಡಿ ಯಾವ ಥರ ಆಯ್ತಲ್ಲ ರೋಡ್ ಇದು. ಓಹ್, ಏನಿದು? ಹಿಲ್ ಸ್ಟೇಷನ್ಸ್ ಆದ್ರೂ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡವ್ರಪ್ಪ. ಮಾಂದಲ್ಪಟ್ಟಿ ರೈಟಾ? ವಾ, ಮಧುರ ಕನಸಿನ ಕದ ತೆರೆದೆ ಇಡುವೆನು ಸದಾ, ಒಂಟಿ ನಾನಾದರೂ ಸಂಭಾವಿತ. ಮಡಿಕೇರಿ ರೀಚ್ ಆಗಿದ್ದೀವಿ ನೋಡಿ. ನಂದು ಇನ್ನೂ ಅರ್ಧ ಟ್ಯಾಂಕ್ ಐತೆ. ಇದು ಎಂಟಿ. ಇದು ಬಿಡ್ರಿ, ಇದು ನೋಡ್ರಿ, ಇದು ಎಷ್ಟೈತೆ ಅಂತ. ಮುಕ್ಕಾಲು ಟ್ಯಾಂಕ್ ಐತೆ ಇನ್ನ. ಇದು ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ಸೊ ಈಗ ಅಬಿ ಫಾಲ್ಸ್ 3 ಕಿಲೋಮೀಟ್ರು. ಸರಳ ಸಂಗತಿಯಲ್ಲಿ ಸಲಿಗೆ ಸಂಭವಿಸಲಿ, ಜಂಟಿ ಅಭ್ಯಾಸಕ್ಕೆ ಸುಸ್ವಾಗತ. ತೆರೆಯ ಮರೆಯ ವಿಷಯ ತುಂಬ ಇದೆ, ಕೃಪೆಯ ಹಿಂಬಾಲಿಸು. ಅಬಿ ಫಾಲ್ಸ್ ಇನ್ನೊಂದು ಕಾವೇರಿ ನದಿಗೆ ಫಾರ್ಮ್ ಆಗಿರೋ ಒಂದು ವಾಟರ್ ಫಾಲು. ಜಾಸ್ತಿ ಪಾಪ್ಯುಲರ್ ಅಂದರೆ ಇಲ್ಲಿ ಶೂಟಿಂಗು, ಸಿಕ್ಕಾಬಡೆ ಫಿಲಮ್ಗಳು ಶೂಟ್ ಮಾಡಿದ್ದಾರೆ ಈ ಜಾಗದಲ್ಲಿ. ವಾ, ಏನಿದು? ಬರ್ಬೇಕಾದ್ರೆ ಹತ್ತುತ್ತಾ ಸ್ಪ್ಲೆಂಡರು. ಎಂಟ್ರಿ ಎಷ್ಟು ಮೇಡಮ್? ಸೊ ಟಿಕೆಟ್ ಬಂದು ಒಬ್ರಿಗೆ 10 ರೂಪಾಯಿ. 300 ಮೀಟ್ರ್ ಅಷ್ಟು ಕೆಳಗಿಳಿಬೇಕಂತೆ. ನೋಡ್ರಿ, ಇಲ್ಲೇ ಬೇಕಾ ಫೋಟೋ ತೆಗೆಸ್ಕೊಬೋದು. ಅದೆಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಇದು ಹಾಳಾಗಿರೋ ಬ್ರಿಡ್ಜು ಫ್ಲಡ್ ಆದಾಗ ಅಫೆಕ್ಟ್ ಆಗಿರೋದಂತೆ. ಅದು
ಮೇಲೆಲ್ಲ ಜಾರ ಐತೆ, ಇವಾಗ ಬೆಳ್ಕೊಂಡೈತೆ. ನಾನು ಬಂದಾಗ ಫುಲ್ಲು ಜಾರ ಹೋಗಿತ್ತು ಕೆಳಗಡೆ. ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತಾ? ಫುಲ್ಲ ಮರದ ಬೀಜೆಲ್ಲ ಅಲ್ಲೇ ಬಿದ್ದೈತಿ. ಫುಲ್ಲು ಮೇಲಿಂದ ಎಲ್ಲ ಜಾರ್ಬಿಟ್ಟಿತ್ತು ಕೆಳಗಡೆಗೆ. ಸೊ ಈಗ ಅಬ್ಬಿ ಫಾಲ್ಸ್ ಬಿಟ್ಟು ರಾಜ ಸೈಡ್ ಕಡೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ನೋಡೋಣ ಅಂತ ಕಾಣಿಸುತ್ತೆ, ನಾವು ಗೊತ್ತಿಲ್ಲ ಸನ್ಸೆಟು. ವೆದರ್ ನೋಡಿದ್ರೆ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ. ಇವು ನಾವು ಮುಂದಕ್ಕೆ ಬಿಡ್ತೀವಿ ನೋಡೋಣ. ಅಲ್ಲೊಂದು ಯೂಟರ್ನ್ ಇತ್ತು, ಸಿಕ್ಕಾಪಟ್ಟೆ ಅಪ್ಪ ಐತೆ ಅದು. ಹೆಂಗೆ ಬರ್ತದೆ ನೋಡೋದ. 8 ಕಿಲೋಮೀಟ್ರ್ ಐತೆ ರಾಜ ಸೈಟ್ ಇಲ್ಲಿಂದ. ಇದೆ ಹತ್ತಿಸ್ತಾವನೆ ಎಳಿಸ್ಲಿ ಮುಕ್ಕರಿಸ್ಬಿಡ್ತಾವನೆ ಗಾಡಿನ. ಅದು ಒಂಥರ ಡ್ಯಾಮ್ ಥರ ಕಾಣಿಸ್ತೈತೆ ನೋಡ್ರಿ ಲೆಫ್ಟಲ್ಲಿ. ಬಟ್ ಅದು ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅಂತ ಹಾಕಿರೋವಂಥ ಗೋಡೆ. ಸೇಮ್ ನೋಡಿ ಡ್ಯಾಮ್ ಥರ ಕಾಣಿಸುತ್ತೆ. ಮೋಸ್ಟ್ಲಿ ಅಲ್ಲಿ ಜಾಸ್ತಿ ಲ್ಯಾಂಡ್ ಸ್ಲೈಡ್ಗಳಾಗ್ತಿತ್ತೇನೋ, ಅಥವಾ ಮಣ್ಣೇನೋ ಲೂಸ್ ಆಗಿತ್ತು ಅನಿಸುತ್ತೆ. ಅದಕ್ಕೆ ಅಡ್ಡ ಗೋಡೆ ಥರ ಕಟ್ಟವ್ರೆ. ರಾಜ ಸೀಟು ಉದ್ಯಾನವನ. ಇನ್ನೊಂದು ರಾಜ ಸೀಟ್ ಏನು ಸ್ಪೆಷಾಲಿಟಿ ಅಂದರೆ, ಅವಾಗಿನ ಕೊಡಗು ರಾಜ ಇದ್ರಲ್ಲ, ಅವರು ಇಲ್ಲಿ ಸನ್ಸೆಟ್ ನೋಡೋಕ್ಕೆ ಅಂತ ಬರ್ತಿದ್ರಂತೆ. ಸೊ ಅದಕ್ಕೆ ಆ ಜಾಗನ ರಾಜ ಸೀಟ್ ಅಂತ ಮಾಡಿದ್ದಾರೆ. ಸ್ವಲ್ಪ ಟೈಮ್ ಐತೆ, ಹತ್ರ ಜಿಪ್ಲೈನ್ ಮುಗಿಸ್ಕೊಂಡ್ಬಿಡೋದ. ಒಬ್ರಿಗೆ 300, 2 ವೇ ಜಿಪ್ಲೈನ್ ಇದು. ಇದ್ದಾರೆ ನೋಡಿ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಥರ ಇದೆ. ಮೋಸ್ಟ್ಲಿ ಟಾಯ್ ಟ್ರೈನು ಅವಾಗಿತ್ತು, ಇವಾಗ ಬಳಸ್ತಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಲಗೇಜ್ ಎಲ್ಲಿ ಇಡೋದು? ಲಗೇಜ್ ಇಡೋಣ ಕನ್ನಡ. ಏನೋ ಇದು ಹಾಯಾಗಿದೆ, 100 ಕನಸಿಗೆ ರಂಗೇರಿದೆ, ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ, ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ, ತೇಲಾಡುತ್ತಾ I'm falling in love. Sit down. ರೋಮಾಂಚನ I'm falling in love. ಸಂತೋಷದ ಉಲ್ಲಾಸದ ಗೂಢಾದೇನ. ಹೆಂಗಿತ್ತು ಮರಿ? ಸಕ್ಕರ್ಲಿ. ಫಸ್ಟು ಟಾಪಲ್ಲಿ ಬಿಡ್ತಾರಲ್ಲ ಅವಾಗಂತೂ ಇನ್ನೂ ಸಕ್ಕತ್ತು. ಸಡನ್ನಾಗಿ ತಳ್ಬಿಡ್ತಾರೆ. ಓ ಅಪ್ಪ, 2ನೇ ಸತಿ ಏನು ಅಷ್ಟು ಅನಿಸ್ಲಿಲ್ಲ, ಫಸ್ಟ್ ಸತಿ ಸಕ್ಕತ್ತಾಗಿತ್ತು. ಲಗೇಜಲ್ಲಿದೆ, ಎತ್ಕೊಂಡು ಸನ್ಸೆಟ್ ನೋಡೋಕೆ ಹೋಗ್ತೀವಿ. ಈಗ ಅಷ್ಟು ಕಷ್ಟಪಟ್ಟು ಡಬಲ್ ಡಿಗ್ರಿ ಎಲ್ಲ ಓದಿದ್ದೀವಿ. ಸುಮ್ಮನೆ ಈ ಥರದೊಂದು ಜಿಪ್ಲೈನ್ ಹಾಕೊಂಬಿಟ್ಟಿದ್ದಿದ್ರೆ ಇಷ್ಟೊತ್ತು ಶ್ರೀಮಂತರ ಆಗ್ಬಿಡ್ತಿದ್ದು. ಸೊ ಈಗ ರಾಜ ಸೀಟಿಂದ ಓಡ್ತಾ ಇದ್ದೀವಿ. ಸನ್ಸೆಟ್ ಕಾಣಲಿಲ್ಲ, ಕ್ಲೌಡ್ ಇದ್ದಿದ್ದರಿಂದ. ಮಡಿಕೇರಿ ಸಿಟಿ ನೋಡ್ರಿ ಹೆಂಗೆ ಕಾಣಿಸ್ತಾ ಐತೆ ನೈಟ್ ಟೈಮಲ್ಲಿ. ಇವಾಗ ಬಾಗ್ಮಂಡ್ಲ ಕಡೆ ಹೋಗ್ತಾ ಇದ್ದೀವಿ. ನೈಟ್ ಟೈಮ್ ಆದ್ದರಿಂದ ಅಷ್ಟು ಕಾಣೋದಿಲ್ಲ. ಫಾರೆಸ್ಟ್ ರೂಟು, ಏನಾದ್ರು ಸೈಟಿಂಗ್ಸ್ ಆದರೆ ಕ್ಯಾಮ್ರಾ ಆನ್ ಮಾಡ್ಕೊತೀನಿ. ಸೊ ಸಿ ಯು ಅಟ್ ಬಾಗ್ಮಂಡ್ಲ. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ, ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ, ಕಣ್ಣ ಕಂಡ ಮಾತಿಗೆ ಭಾಷೆಯೊಂದು ಏತಕ್ಕೆ ಇತ್ತ
ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ.